ಸ್ನೇಹಿತರೆ, ಇಂದು ಭಾರತ ಬೆಳೀತಾ ಇದೆ. ಅದರ ಜೊತೆಯಲ್ಲೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಹೆಚ್ಚಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಬಲಿಷ್ಠ ರಾಷ್ಟ್ರಗಳು ಕೂಡ ಮೋದಿಯವರ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಶತ್ರು ರಾಷ್ಟ್ರಗಳು ಮೋದಿಯವರ ಸವಾಸನೆ ಬೇಡ ಅಂತಿದ್ದಾರೆ. ಅದರಲ್ಲಿ ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿರುವಂತಹ ರಷ್ಯಾ ಇದೀಗ ಮೋದಿಯವರ ಭೇಟಿಗಾಗಿ ಕಾಯ್ತಾ ಇದೆ. ಇಂತಹದೊಂದು ಮಾತನ್ನ ಸ್ವತಃ ಪುಟಿನ್ ಅವರೇ ಹೇಳಿದ್ದಾರೆ. ಹಾಗಾದ್ರೆ ಮೋದಿಯವರು ಈ ಪರಿಯಾಗಿ ಫೇಮಸ್ ಆಗ್ತಿರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ. ಎಸ್ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪ್ರಧಾನಿ ನರೇಂದ್ರ ಮೋದಿಯವರು ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸಿದ್ಧಿಯಾಗ್ತಾ ಇದ್ದಾರೆ. ಅದರಲ್ಲಿಯೂ ವಿಶ್ವದ ಕೆಲವೊಂದು ಸರ್ವೆಯ ಪ್ರಕಾರ ಮೋದಿಯವರು ವಿಶ್ವದ ನಾಯಕರಲ್ಲಿ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ. ಅದರಲ್ಲಿ ಮೊನ್ನೆಯಷ್ಟೇ ಹೊರಬಿದ್ದ ವರದಿಯ ಪ್ರಕಾರ ಯೂಟ್ಯೂಬ್ನಲ್ಲಿ ಸಹ 2 ಕೋಟಿ ಬೆಂಬಲಿಗರನ್ನ ಹೊಂದಿ ಎಷ್ಟು ಬೆಂಬಲಿಗರನ್ನ ಹೊಂದಿರುವ ಮೊದಲ ರಾಜಕಾರಣಿ ಎನ್ನುವುದಕ್ಕೆ ಪಾತ್ರರಾಗಿದ್ದಾರೆ. ಇದಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ತಮ್ಮದೇ ಆದಂತಹ ನಾಯಕತ್ವದ ವರ್ಚಸ್ಸಿನಿಂದ ಇಡೀ ವಿಶ್ವದ ಗಮನವನ್ನ ಸೆಳೆದಿದ್ದಾರೆ. ಭಾರತ ವಿದೇಶಾಂಗ ನೀತಿಯು ಅಷ್ಟೇ ಚೆನ್ನಾಗಿದೆ. ವಿಶ್ವದ ಯಾವುದೇ ದೇಶವಾದರೂ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಇಟ್ಟುಕೊಳ್ಳಲು ಬಯಸುತ್ತೆ. ಇದಕ್ಕೆ ತಕ್ಕಂತೆ ಮೋದಿಯವರು ಒಂದು ಬೇರೆ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಅದರ ನಡುವೆ ಇದೀಗ ವಿಶ್ವದ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿರುವಂತಹ ರಷ್ಯಾದ ಅಧ್ಯಕ್ಷರು ಆಗಿರುವಂತಹ ಪುಟಿನ್ ಇದೀಗ ಪ್ರಧಾನಿ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಕೊಂಡಾಡಿದ್ದಾರೆ. ಅಲ್ಲದೆ ಮೋದಿಯವರು ನಮ್ಮ ದೇಶಕ್ಕೆ ಬರಬೇಕು ಎಂದು ರಷ್ಯಾದ ಅಧ್ಯಕ್ಷರು ಕರೆಯನ್ನ ನೀಡಿದ್ದು ಮೋದಿಯವರ ವರ್ಚಸ್ಸು ಇನ್ನಷ್ಟು ಜಾಸ್ತಿಯಾಗಿದೆ. ಇಂತಹದೊಂದು ಮಾತನ್ನ ನಮ್ಮ ವಿದೇಶಾಂಗ ಸಚಿವರು ಆಗಿರುವಂತಹ ಜೈಶಂಕರ್ ರಷ್ಯಾಗೆ ಭೇಟಿಯನ್ನ ನೀಡಿದ್ದು ಮೋದಿಯವರನ್ನ ಭೇಟಿಯಾದ್ರು. ಇಂತಹ ಸಂದರ್ಭದಲ್ಲಿ ಇಂತಹದೊಂದು ಮಾತನ್ನ ಆಡಿದ್ದಾರೆ. ನಮ್ಮ ಸ್ನೇಹಿತ ಶ್ರೀ ನರೇಂದ್ರ ಮೋದಿಯವರನ್ನ ರಷ್ಯಾದಲ್ಲಿ ನೋಡಲು ನಾನು ಸಂತೋಷ ಪಡುತ್ತೇನೆ ಅಂತ ಹೇಳಿದ್ದಾರೆ. ನನಗೆ ಪ್ರಧಾನಿ ಮೋದಿಯವರ ನಿಲುವು ತಿಳಿದಿದೆ ಮತ್ತು ಈ ಬಗ್ಗೆ ಒಂದಕ್ಕಿಂತ ಹೆಚ್ಚು ಬಾರಿ ಮಾತನಾಡಿದ್ದೇವೆ. ಅವರ ಮನೋಭಾವವು ತಿಳಿದಿದೆ. ಅವರೆಂದು ನಮ್ಮ ವಿರುದ್ಧ ಮಾತನಾಡಿದವರೇ ಅಲ್ಲ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಹಿಂದೆ ಅಂದರೆ ಕೆಲ ದಿನಗಳ ಹಿಂದೆ ಭಾರತದ ಪ್ರಧಾನಮಂತ್ರಿಗಳು ಆಗಿರುವಂತಹ ನರೇಂದ್ರ ಮೋದಿಯವರು ಶ್ರೇಷ್ಠ ನಾಯಕರಾಗಿದ್ದಾರೆ. ಇಂತಹ ಪ್ರಧಾನಿ ಮೋದಿ ಅವರನ್ನ ಯಾರಿಂದಲೂ ಹೆದರಿಸೋಕೆ ಸಾಧ್ಯ ಇಲ್ಲ. ತಮ್ಮ ದೇಶದ ಅಭಿವೃದ್ಧಿ ಮತ್ತು ಹಿತಾಸಕ್ತಿಗಾಗಿ ಎಂತಹ ಸಾಹಸಕ್ಕಾದರೂ ಕೈ ಹಾಕುವ ಉದ್ದೇಶ ಅವರದ್ದಿದೆ. ಭಾರತ ಮತ್ತು ಭಾರತೀಯರ ಹಿತಾಸಕ್ತಿಗೆ ಧಕ್ಕೆ ತರಬಲ್ಲ ಯಾವುದೇ ಕ್ರಮ ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಯಾರೂ ಹೆದರಿಸಲು ಸಾಧ್ಯವಿಲ್ಲ. ಇದೇ ರೀತಿ ಅಂದುಕೊಂಡಿದ್ದರೆ ಅದೊಂದು ಕನಸಿನ ಮಾತು ಕೂಡ ಅಂತ ಹೇಳಿದ್ದಾರೆ. ಇದೀಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡಿ ಶುಭಾಶಯವನ್ನ ಕೋರಿದ್ದಾರೆ. ಅವರು ಮುಂದಿನ ವರ್ಷ ಚುನಾವಣೆಯಲ್ಲಿ ಗೆದ್ದು ಬರಲಿ, ಭಾರತದಲ್ಲಿರುವ ನಮ್ಮ ಸ್ನೇಹಿತರಿಗೆ ನಾವು ಸದಾ ಯಶಸ್ಸನ್ನ ಬಯಸುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ರಷ್ಯಾ ಹಾಗೂ ಭಾರತದ ನಡುವಿನ ವ್ಯಾಪಾರ ವಹಿವಾಟು ವಿಶೇಷವಾಗಿ ಕಚ್ಚಾ ತೈಲ ಮತ್ತು ಉತ್ಪನ್ನ ತಂತ್ರಜ್ಞಾನ ಕ್ಷೇತ್ರಗಳ ಖಾತೆಯಲ್ಲಿ ಬೆಳೆಯುತ್ತಿದೆ. ಅದಷ್ಟೇ ಅಲ್ಲದೆ ಉಕ್ರೇನ್ ಮೇಲೆ ಮಾಸ್ಕೋದ ಆಕ್ರಮಣದ ಹೊರತಾಗಿಯೂ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಗಟ್ಟಿಯಾಗಿ ಉಳಿದಿದೆ ಎಂದಿದ್ದಾರೆ. ಇದಷ್ಟೇ ಒಂದು ಕಡೆ ಆದ್ರೆ ಇನ್ನು ಪಾಕಿಸ್ತಾನ ಮತ್ತು ಚೀನಾದಲ್ಲಿಯೂ ಮೋದಿಯದ್ದೇ ಮಾತಾಗಿದೆ. ಯಾಕಂದ್ರೆ ಪಾಕ್ ಚುನಾವಣೆ ಪ್ರಚಾರ ನವಾಜ್ ಶರೀಫ್ ಅವರ ಮಾತುಗಳು ಈ ರೀತಿ ಇವೆ. ನಮ್ಮ ದೇಶ ಉದ್ಧಾರ ಆಗಬೇಕು ಅಂದ್ರೆ ಭಾರತದಂತಹ ಪ್ರಧಾನಿ ಬೇಕು, ಭಾರತದೊಂದಿಗೆ ಸ್ನೇಹ ಸಂಬಂಧವನ್ನ ಹೊಂದಿರಬೇಕು ಎಂದಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಚೀನಾದಲ್ಲೂ ಕೂಡ ಇಂಥದ್ದೇ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಚೀನಾದಲ್ಲಿಯೂ ಇದೀಗ ಆರ್ಥಿಕತೆಯ ಕುಸಿತ ಕಂಡಿದ್ದು ಭಾರತವನ್ನೇ ಮಾದರಿಯಾಗಿ ತೆಗೆದುಕೊಳ್ಳಬೇಕು ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮೋದಿಯವರು ಇದೀಗ ವಿಶ್ವದಾದ್ಯಂತ ಮೋದಿಯವರದ್ದೇ ಮಾತಾಗಿದೆ. ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಸಹ ಮೋದಿಯವರನ್ನ ಮೆಚ್ಚುತ್ತಿರುವುದು ಭಾರತದ ಪ್ರಗತಿಯ ಒಂದು ಸಂಕೇತ ಅಂದ್ರೆ ತಪ್ಪಾಗಲ್ಲ.